ಶಿಷ್ಯ ತನ್ನ ಗುರುವಿನ ಹತ್ತಿರ ಹೋಗಿ ಕೇಳಿದ, ಗುರುಗಳೇ, ನನ್ನ ಜೀವನದ ಮೌಲ್ಯ ಎಷ್ಟು? ಗುರುಗಳು ನಕ್ಕು ಅವನ ಕೈಗೆ ಒಂದು ಹೊಳೆಯುವ ಕೆಂಪು ಬಣ್ಣದ ಕಲ್ಲನ್ನು ಕೊಟ್ಟು ಹೇಳಿದರು, ಇದರ ಬೆಲೆ ಎಷ್ಟು ಎಂದು ತಿಳಿದುಕೊಂಡು ಬಾ, ಆದರೆ ನೆನಪಿರಲಿ, ಇದನ್ನು ಯಾರಿಗೂ ಮಾರಬೇಡ. ಶಿಷ್ಯ ಮೊದಲು ಒಬ್ಬ ಹಣ್ಣಿನ ವ್ಯಾಪಾರಿ ಹತ್ತಿರ ಹೋದ. ಆ ಕಲ್ಲನ್ನು ತೋರಿಸಿ ಇದರ ಬೆಲೆ ಎಷ್ಟು ಎಂದು ಕೇಳಿದ. ಅವನು ನೋಡಿ, ಇದಕ್ಕೆ ಪ್ರತಿಯಾಗಿ ನಾನು 10 ಕಿತ್ತಳೆ ಹಣ್ಣುಗಳನ್ನು ಕೊಡಬಲ್ಲೆ ಎಂದ. ಶಿಷ್ಯ ಮುಂದೆ ಹೋಗಿ ಒಬ್ಬ ವ್ಯಾಪಾರಿಯನ್ನು ಭೇಟಿಯಾದ. ಅವನು ಆ ಕಲ್ಲನ್ನು ನೋಡಿ, ಇದು ಚೆನ್ನಾಗಿದೆ, ಇದಕ್ಕೆ ಬದಲಾಗಿ ನಾನು 1 ಚೀಲ ಅಕ್ಕಿ ಕೊಡುತ್ತೇನೆ ಎಂದ. ಕೊನೆಯದಾಗಿ ಶಿಷ್ಯ ಒಬ್ಬ ರತ್ನದ ವ್ಯಾಪಾರಿ ಹತ್ತಿರ ಹೋದ. ಆ ವ್ಯಾಪಾರಿ ಕಲ್ಲನ್ನು ಸೂಕ್ಷ್ಮವಾಗಿ ಪರೀಕ್ಷಿಸಿ ಆಶ್ಚರ್ಯಚಕಿತನಾದ. ಅವನು ಹೇಳಿದ, ಇದೊಂದು ಅಮೂಲ್ಯವಾದ ರತ್ನ, ಇಡೀ ಜಗತ್ತನ್ನೇ ಮಾರಿದರೂ ಇದರ ಬೆಲೆ ಕಟ್ಟಲು ಸಾಧ್ಯವಿಲ್ಲ. ಶಿಷ್ಯ ಓಡುತ್ತಾ ಗುರುಗಳ ಬಳಿ ಬಂದು ನಡೆದಿದ್ದನ್ನೆಲ್ಲ ವಿವರಿಸಿದ. ಆಗ ಗುರುಗಳು ಶಾಂತವಾಗಿ ಹೇಳಿದರು, ನೋಡು ಮಗನೇ, ನಿನ್ನ ಜೀವನವು ಈ ರತ್ನದಂತೆ ಅಮೂಲ್ಯವಾದದ್ದು. ಆದರೆ ಜನರು ಅವರವರ ಜ್ಞಾನ ಮತ್ತು ತಿಳುವಳಿಕೆ ತಕ್ಕಂತೆ ನಿನ್ನನ್ನು ಅಳೆಯುತ್ತಾರೆ. ಕೆಲವರು ನಿನ್ನನ್ನು ಹಣ್ಣಿನಂತೆ ಕಂಡರೆ, ಇನ್ನು ಕೆಲವರು ನಿನ್ನನ್ನು ಸಾಮಾನ್ಯ ಕಲ್ಲಿನಂತೆ ನೋಡಬಹುದು. ಆದರೆ ನೀನು ಎಷ್ಟು ಬೆಲೆ ಬಾಳುವವನು ಎಂಬುದು ನಿನಗೆ ತಿಳಿದಿರಬೇಕು. ಗೆಳೆಯರೇ, ನಿಮ್ಮನ್ನು ಯಾರು ಹೇಗೆ ಬೇಕಾದರೂ ಅಳೆಯಲಿ, ಆದರೆ ನಿಮ್ಮ ಆತ್ಮವಿಶ್ವಾಸವನ್ನು ಕಳೆದುಕೊಳ್ಳಬೇಡಿ. ನೀವು ಅಮೂಲ್ಯವಾದವರು. ನಿಮ್ಮ ಸಾಧನೆ ನಿಮಗಾಗಿ ಕಾಯುತ್ತಿದೆ. ಇಂತಹ ಮತ್ತಷ್ಟು ಸ್ಫೂರ್ತಿದಾಯಕ ಕಥೆಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.